ಜಮೀನು ತಗೊಂಡಿದ್ದೀವಿ, ಕಾಸು ಬೇಕು. ಎಷ್ಟು ಎಕರೆ ಇದೆ? 8 ಎಕರೆ ತಗೊಂಡಿದ್ದೀವಿ ಜಮೀನು ಬೇರೆ ಕಡೆ. ಓಕೆ. ಈ ಮಳವಳ್ಳಿ ಮೈಸೂರು ರೋಡು ಶ್ರೀನಿವಾಸ ರೋಡು ಜಮೀನು ತಗೊಂಡಿದ್ದೀವಿ. 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ. ನಮ್ಗೆ ಅರ್ಜೆಂಟ್ ಕಾಸು ಬೇಕು. ನಾವು ಕೊಡೋಕೆ ರೆಡಿಯಾಗಿದ್ದೀವಿ ಸರ್. ನೀವು ಕೊಡೋಕೆ ರೆಡಿ ಆಗಿದ್ದೀರಾ? ರೆಡಿಯಾಗಿದ್ದೀವಿ. ಎಷ್ಟು ಎಕರೆ ಇದೆ ಇಲ್ಲಿ? ನಮ್ಮದು ಒಟ್ಟಾರೆ 23 ಎಕರೆ ನಮ್ಮ ಅಣ್ಣ ತಮ್ಮದು. ನಂದು ನಮ್ಮ ಅಣ್ಣಂದು 11 ಎಕರೆ ಇದೆ ಇಲ್ಲಿ ಈ ಜಾಗದಲ್ಲಿ. ಜಾಗದಿದೆ. ಸೊ 11 ಎಕರೆ 23 ಎಕರೆ ಕೊಡೋಕೆ ರೆಡಿ ಇದ್ದೀರಾ? ಹಾಂ. ಸೊ ಆಮೇಲೆ ಕೋಳಿ ಸುತ್ತ ಒಂದು 60 ಎಕರೆ ಜಮೀನು ರೆಡಿ ಕೊಡೋಕ್ಕೆ. ಕೋಳಿ ನಿಮಗೆ ದುಡ್ಡು ಬೇಕು? ಬೇಕು. ಓಕೆ. ನಮ್ಮ ದುಡ್ಡು ಬೇಕೇ ಬೇಕು. ನಮಗೆ ನಮ್ಮ ಜಮೀನು 50 ಲಕ್ಷ ಕೇಳೋರಿಲ್ಲ. ಒಂದು ಕೆಲಸ ಮಾಡಿ, ಈಗ ಜಮೀನೆಲ್ಲ ಮಾರ್ಕೋತೀರಾ, ದುಡ್ಡೆಲ್ಲ ಖರ್ಚು ಮಾಡ್ತೀರಾ. ಈಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಜಮೀನು ಇಲ್ದಂಗೆ ಆಗುತ್ತಲ್ಲ, ಏನು ಮಾಡ್ತೀರಾ? ಮಕ್ಕಳು ಆ ಮಕ್ಕಳನ್ನೇ ಆಸ್ತಿ ಮಾಡ್ತೀವಿ. ಮೊಮ್ಮಕ್ಕಳನ್ನೇ ಆಸ್ತಿ ಮಾಡ್ತೀವಿ. ಮಕ್ಕಳನ್ನೇ ಆಸ್ತಿ ಮಾಡ್ತೀವಿ. ಓಕೆ. ಅವರು IT-BT ಕಂಪ್ನಿಲಿ ಗೇಜ್ ತಿನ್ಲಿ, ಅವ್ರನ್ನೇ ಆಸ್ತಿ ಮಾಡ್ತೀವಿ. ಈಗ ನೋಡಿ ನೀವು ಕೆಲವರು ಕೊಡಲ್ಲ ಅಂತಾರಲ್ಲ, ಅವ್ರ ಇಷ್ಟ. ಕೊಟ್ಟಿಲ್ಲ, ನಿಮ್ಗೆ ತಗೊಳ್ಳೋದಲ್ಲ, ನಾವು ತಗೋತೀವಿ. ಗೌರ್ಮೆಂಟಿಗೆ ಎಲ್ಲರಿಗೂ ಕೊಟ್ಟರೆ ತಗೊಳ್ತಾರೆ, ನಾವು ತಗೋತೀವಿ. ಅವ್ರ ಇಷ್ಟ. ಈಗ ನೀವು ಮಾರಕ್ಕೆ ರೆಡಿ? ಅವ್ರ ಆಸ್ತಿ ಅವರಕ್ಕೂ, ನಮ್ಮ ಆಸ್ತಿ ನಮ್ಮಕ್ಕೂ. ಈಗ ರೈತರಲ್ಲಿ ಹಿಂಗೆ ವಿಂಗಡ ಆದರೆ ಈಗ ನಾನು ದಳ ಕಾಂಗ್ರೆಸ್ ಅಂತ ಕೇಳಪ್ಪ, ದಳ ಕಾಂಗ್ರೆಸ್ BJP ಪಕ್ಷದ ಮಾತಾಡಲ್ಲ, ಒಟ್ಟಾರೆ ಮಾತಾಡ್ತದ್ದು. ನನಗೆ ಯಾವ ಸರ್ಕಾರ ಆದರೂ ಅಣ್ತಮ್ಮ ಇದ್ದಂಗೆ. ಸಭೆ DK ಕಡೆಯವರು ಯಾರು ನಾನಿಲ್ಲ ಬರೆಯಲ್ಲಿ ಡಿ ಕಡೆ. ಈಗ ಅವರು ಜಮೀನು ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲ, ಕುಮಾರಸ್ವಾಮಿ ಕಡೆ ಇವರು ನಾನು ರೈತ ಡಿ ಕಡೆ ಅಂತ ಯಾಕೆ ಹೇಳ್ದೆ? ನಾನು ರೈತ ಅಂತ ಹೇಳ್ಬೇಕಾಯ್ತು. ನೀನು ಡಿ ಕಡೆ ಅಂತ ಯಾಕೆ ಹೇಳ್ದೆ? ನೀನು ಕುಮಾರಸ್ವಾಮಿ ಕಡೆ. ನಮ್ಮ ಕಾಸು ಬೇಕಣ್ಣ, ಅರ್ಜೆಂಟು. ಯಾರು ಬೇಕಾದ್ರೆ ಬರ್ರಿ, ಕೋಳಿ ಕೊಡ್ತೀವಿ. ನೀವು ಕಾಸು ಬೇಕು ಅಂತಂದ್ರೆ ಬೇರೆ ರೈತರಿಗೆ ಮಾರ್ಬಿಡಿ, ಅವರಾದ್ರೂ ಬದುಕ್ತಾರೆ. ಅವರು ಅಷ್ಟು ಕೊಡ್ತಾರೆ. ಏನ್ ಬೆಲೆ ಇದೆ ಅದು ಕೊಡ್ತಾರೆ. ಈಗ ನಿಮಗೆ ಕಾಸು ಬೇಕಲ್ವಾ, ಬೇರೆ ರೈತರಿಗೆ ಕೊಟ್ಬಿಡಿ, ಅವ್ರು ನಿಮಗೆ ಕಾಸು ಕೊಡ್ತಾರೆ, ಅವರೇ ಬದುಕ್ತಾರೆ. ಬೇರೆ ರೈತರು ಎಷ್ಟು ಹೋಗುತ್ತೆ? ಅವರು 1 ಕೋಟಿ ಒಳಗೆ ಕೊಡ್ತಾರೆ, ನಾವು ಕೊಡೋರಿಲ್ಲ. 3 ಕೋಟಿಗೆ ಬೇಕು. ನಮ್ಮ 200 ತೆಂಗಿನ ಮರ ಅವೆ, ಒಂದು 5 ದನಗಳವೆ. ನಾನು ರೈತ, ದೊಡ್ಡ ರೈತನೇ. ನಾನು ರಾಜಕೀಯ ಮಾಡಿದ್ನಿ. ನಮ್ಗೆ ಕಾಸು ಬೇಕೇ ಬೇಕು. ಯಾರ ಆಸ್ತಿ ಏನ ಮಾಡ್ಕೊಳ್ಳಿ, ನಮ್ಮ ಆಸ್ತಿ ಮಾರಕ್ಕೆ ರೆಡಿ ಆಗಿದ್ದೀವಿ. ಆ ಕಡೆ ಮೂಲೆಲ್ಲದೆ ಇಲ್ಲಿ ಮೇನ್ ಬಾರಲೆ ನಮಗೂ ಇವರೆಲ್ಲ ಅದು ಕರಲು ಭೂಮಿ. ಅದು ರೈತರು 50 ಲಕ್ಷ ತಗೊಳ್ಳಲ್ಲ. ಯಾಕೋ ಒಬ್ಬ ಮಗ ಬೈ ಮಾಡ್ದಲ್ಲ, ಅವನೇ ಇಲ್ಲಿ ಸೇರ್ಕೊಂಡು ನಾವಿಲ್ಲ ಕೊಡಲ್ಲ. ಅವ್ನು 10 ಕೋಟಿ ಕೊಡ್ತೀನಿ ಅಂದ್ರೆ ಕೊಡಲ್ಲ ನಾವು. ಭೂಮಿ ಅವರೆಲ್ಲ ಗೆಯಲ್ಲ. ಅವರು ಗೆದ್ದಿರೋಷ್ಟು ಯಾನ ಮಗನಲ್ಲಿ ಗೆಲ್ಲ ಬಂಡ ಮೇಲೆ 3 ವರ್ಷ ಕಲ್ಲು ಹೊಡೆದಿದ್ದೀನಿ, ಗೆದ್ದಿದ್ದೀವಿ. ನಮ್ಗೆ ಗೆದ್ದ ಆಗಲ್ಲ. ಇದು ಕೇಳು, ಒಬ್ರು ಕೇಸ್ ಅದೇ, ಇನ್ನೊಂದು ಗೊತ್ತಿಲ್ಲ. ನನಗಂತೂ ಹಾಕೋರ್ಬೇಕು. ಪಂಚಾಯತ್ ಕೊಡು, ನಾಟಕ ಹಾಕೋರ್ಬೇಕು. ಗೆಲ್ಲ ನಾನು ಗೆಲ್ಲಿರೋದು. ನನ್ನ ಜಮೀನು ಆದರೂ ಇವತ್ತು ಡಿಲ್ಡರ್ ಆಗಿದ್ದೀನಿ. ಏನು ಗೊತ್ತ, ನಮ್ಮ ಮಾವು ಪುನೀತ್ ಸಿಂಗ ಸ್ವಾಮಿ ಅಂದರೆ ಊರಲ್ಲಿ ಇಬ್ಬಿಬ್ರು ನಿಂತಲ್ಲ, ಅವರೇ ಏನು ಮಾಡೋಕ್ಕಾಯ್ತಲ್ಲ. ನೋಡ್ರಿ ಸ್ವಾಮಿ, 90% ನಾವು ಕೊಡೋಣ ಅಂತ ಇದ್ದೀವಿ. 90% ಬೇಕಾದ್ರೆ ಓಟ ಬಯಲು ಮಾಡಿದ್ರೆ ಚಾಲೆಂಜ್ ಮಾಡಿ ಓಟ್ ಮಾಡ್ಬಿಡ್ಲಿ. ನಮಗಿನ್ನ 50 ಓಟು ಹೆಚ್ಚಾಗಿ ತಗೊಬಿಟ್ರೆ ಅವರು ಇವತ್ತೇ ಸ್ಟ್ರೈಕು ಕ್ಯಾನ್ಸಲ್. ಯಾವುದು ನಾವು ಸೈನ್ ಹಾಕ್ಬಿಡ್ತೀವಿ. 50 ಓಟು ನಮಗಿಂತ ಯಾರನ್ನ ಬರಲಿ, ಪಾನಿ ಮೇಲೆ ಓಟ್ ಹಾಕಬೇಕು. ಖರಾಬು ಗಿರಾಬು ಓಟ್ ಹಾಕೋದಲ್ಲ, ಪಾಣಿ ತಂದು. ಈಗ ಸರ್ ನಿಮ್ಮಲ್ಲೇ ಕಿತ್ತಾಟ ಯಾಕೆ? ಈಗ ನಿಮ್ಗೇನು ಭೂಮಿ ಉಳಿಬೇಕು ಅಂತ, ಸೊ ನೀವು ಕೊಡಬೇಕು ಅಂತ. ಸರ್ ಕೊಡ್ಬೇಕು ಸರ್. ಅಲ್ಲ, ನಿಮಗೆ ಬೇಕಾ? ನಿಮಗೆ ಜಮೀನು ಸೇಲ್ ಹಾಕೋರಾಗಬೇಕು. ನನಗೆ 50 ಸೈಟ್ ಕೊಡ್ತೀನಿ ಅಂತ ಹೇಳೋರೆ. ನಿಮಗೆ ಜಮೀನು ಸೈಟ್ ಕೊಡ್ತೀನಿ ಅಂತ ಹೇಳೋರೆ, ಎಕರೆಗೆ ಸೈಟ್ ಕೊಡ್ತೀನಿ ಅಂತ ಹೇಳೋರೆ. ಆಮೇಲೆ ನಾವು ಅವ್ರು ಬರೋ ಗಂಟ ನಾವು ಪರಿಹಾರ ಕೊಡ್ತೀನಿ ಅಂತಾರೆ. ಪಂಪ್ ಸೆಟ್ ಕಾಸು ಕೊಡ್ತಾರೆ, 200 ತೆಂಗಿನ ಮರ ಕಾಸು ಕೊಡ್ತಾರೆ. ನಮ್ಗೆ ರೆಡಿಯಾಗಿದ್ದೀವಿ. ಅಂದರೆ ಬೇರೆ ಕಡೆ ಅಷ್ಟು ಬೆಲೆ ಸಿಗಲ್ಲ, ಇಲ್ಲಿ ಬೆಲೆ ಸಿಗ್ತದೆ, ಕೊಡ್ತೀನಿ ಅಂತ ಹೇಳ್ತೀರಾ? ಇಲ್ಲಿ ಯಾರಿದ್ರು? ನನ್ನ ತಮ್ಮ 50 ಲಕ್ಷ ಮಾರ್ಕೊಂಡು 1 ಎಕರೆನ ಈ 6 ತಿಂಗಳ ಹಿಂದೆ ಕೊಡ್ತಾರಾ?
ನಮ್ಗೆ ಒಳ್ಳೆ ರೇಟ್ ಕೊಟ್ಟವ್ರೆ. ಈಗ ನಮ್ಗೆ ಮಾಡಕ್ ಇಷ್ಟ. 70,000 ಕಲ್ಲು ಬಾವಿ, ಮಾಡಕ್ ಇಷ್ಟ. ಕಲ್ಲು ನಮ್ಮ ತಾಯಿ ಕಟ್ಟಿಸಿರೋ ಬಾವಿ. 70,000 ನಮ್ಮ ಅಣ್ಣಗೆ ಕೊಟ್ಟೆ. ಕಲ್ಲು ಬಾವಿ 3 ತೆಂಗು ಮರ ಕಲ್ಲು ಬಾವಿ ಬರೀ 70,000ಕ್ಕೆ ನಮ್ಮ ಸ್ವಂತ ಅಣ್ಣಗೆ ಕೊಟ್ಟೆ. ಚೆನ್ನಾಗಿರ್ಬೇಕು. ಇರೋ ಈಗ ಈ ಏರಿಯಾ ಬಿಟ್ಟು ಹೋದ್ರೆ 6 ಕೋಟಿ 7 ಕೋಟಿ, ಇಲ್ಲಿ 2.25 ಕೋಟಿ ಅಂತೆ. ಈ ಏರಿಯಾ ಬಿಟ್ಟು ಮುಂದಕ್ಕೆ ಹೋದ್ರೆ 6 ಕೋಟಿ 7 ಕೋಟಿ. ಕೇಳಿ ಈ ಸ್ಕೂಟ್ರ್ ಕೊಡ್ತೀವಿ ಅಂತ ಕೇಳಿ ಮಾತಾಡಿ. ನಾನು 2.5 ಕೋಟಿ ಹೇಳವ್ರೆ ನೀವು ಮೊನ್ನೆ ಕರ್ದಿ ಗೆಸ್ಟ್ ಔಟ್ನಲ್ಲಿ. ನನಗೆ ಇನ್ನೊಂಚೂರು ಕೊಟ್ಟರೆ ಬೇಕು, ಇನ್ನು ಅದ್ರ ಮೇಲೆ ಜಾಸ್ತಿ ಕೊಟ್ಟರೆ ಬೇಕು ಕೊಟ್ಟರು ಬೇಕು. ಕೊಡಲಿಲ್ಲ ಅಂದರೆ ಕೊನೆ ಅಂತ ನಮ್ಮ ಸೈಟ್ ಬೇಕು. ನಾನು ಬರೀ 5 ಕುಂಟಿಗೆ ಹಾಕೊಂಡಿರೋದು, ಬರೀ 5 ಕುಂಟಿಗೆ ಹಾಕಿರೋದು. 6 ಎಕರೆ ಜಮೀನು ಬರೀ 5 ಕುಂಟೆಗೆ ಹಾಕಿರೋದು. ನಾನು 5 ಗುಂಟೆ ಹಾಕಿದ್ನಿ, ಇದು ಸೈಡ್ಗೆ ಹಾಕಿದ್ನಿ. ಬಿಡಿ ಟಿವಿ ನನಗೆ. ಸರ್ ನೀವು ನಿಮ್ದು ಎಷ್ಟಿದೆ ಜಮೀನು? ನಮ್ದೇನಿಲ್ಲ ಜಮೀನಿಲ್ಲ. ಸ್ವಾಮಿ ಇದು ಬೋಗಸ್ ಊರ